ಹಾಗಾದ್ರೆ ನಿನ್ನೆಯ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರುಗಳ ನಡುವೆ ನಡೆದಂತ ಜಟಾಪಟಿಯನ್ನು ಇದಕ್ಕೆ ಎಂ ಬಿ ಪಾಟೀಲ್ ಕೊಟ್ಟಂತ ಸ್ಪಷ್ಟನೆ ಏನು ಇವತ್ತು ಸಿಎಂ ಡಿಸಿಎಂ ಇದಕ್ಕೆ ಸಂಬಂಧಪಟ್ಟಂಗೆಲ್ಲ ಏನು ಹೇಳಿದ್ದಾರೆ ಬನ್ನಿ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ರಾಜ್ಯದಲ್ಲಿ ಜಾತಿ ಗಣತಿ ವರದಿ ವಿಚಾರ ಜ್ವಾಲಾಗ್ನಿ ಎಬ್ಬಿಸಿದೆ. ನಿನ್ನೆ ನಡೆದ ಹೈ ವೋಲ್ಟೇಜ್ ಸಂಪುಟ ಸಭೆಯಲ್ಲಿ ಕಾವೇರಿದ ಚರ್ಚೆಯಾಗಿದ್ದು, ಜಾತಿ ಗಣತಿ ವರದಿಗೆ ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಏರಿದ ಧ್ವನಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ಸಭೆ ಅಪೂರ್ಣವಾಗಿದ್ದು, ಮೇ 2ಕ್ಕೆ ಮತ್ತೆ ಮೀಟಿಂಗ್ ಕರೆಯಲು ನಿರ್ಧರಿಸಲಾಗಿದೆ. ಸಚಿವರಿಂದಲೇ ವಿರೋಧ ವ್ಯಕ್ತವಾಗ್ತಿದ್ದಂತೆ ಜಾತಿ ಗಣತಿ ವಿಚಾರವಾಗಿ ಸರ್ಕಾರ ಎಚ್ಚರಿಕೆ ಹೆಜ್ಜೆ ಇಡಲು ಮುಂದಾಗಿದೆ. ಅದರಲ್ಲೂ ನಿನ್ನೆಯ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಿಎಂ ಮುಂದೆಯೇ ಲಿಂಗಾಯತ ಸಚಿವರ ನಡುವೆ ವಾಗ್ವಾದ ನಡೆದಿದೆ. 2018ರಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ವಿವಾದದಿಂದ ಸರ್ಕಾರಕ್ಕೆ ಉಂಟಾದ ಹಿನ್ನಡೆ ವಿಚಾರವು ನಿನ್ನೆ ಸಭೆಯಲ್ಲಿ ಸದ್ದು ಮಾಡಿದೆ. ಇದರ ಎಕ್ಸ್ಕ್ಲೂಸಿವ್ ಇನ್ಸೈಡ್ ರಿಪೋರ್ಟ್ ಟಿವಿ9ಗೆ ಲಭ್ಯವಾಗಿದ್ದು, ಯಾವ ಲಿಂಗಾಯತ ಸಚಿವರ ನಡುವೆ ಜಟಾಪಟಿ ನಡೆಯಿತು ಅನ್ನೋದನ್ನ ಕಂಪ್ಲೀಟ್ ತೋರಿಸ್ತೀವಿ ನೋಡಿ. ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಧರ್ಮ ಲಡಾಯಿ. ಸಚಿವರಾದ ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್ ವಾಗ್ಯುದ್ಧ. ನಿನ್ನೆ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಮುದಾಯದ ಸಚಿವರಾದ ಎಂಬಿ ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ನಡುವೆ ವಾಕ್ಸಮರ ನಡೆಯಿತು. ಸಚಿವ ಶಿವಾನಂದ ಪಾಟೀಲ್ ಕಳೆದ ಬಾರಿ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದಿಂದ ಪಕ್ಷಕ್ಕೆ ತೊಂದರೆಯಾಯಿತು, ಜಾತಿ ಗಣತಿ ವರದಿಯಿಂದಲೂ ಸಮಸ್ಯೆ ಆಗಬಹುದು ಅಂತ ಅಭಿಪ್ರಾಯ ಮಂಡಿಸಿದ್ರು. ಈ ಮಾತಿಗೆ ಸಚಿವ ಖಂಡ್ರೆ ಕೂಡ ಸಾಥ್ ನೀಡಿದ್ರೆ ಎಂಬಿ ಪಾಟೀಲ್ ಇದನ್ನ ತಳ್ಳಿ ಹಾಕಿದ್ರು. ಲಿಂಗಾಯತ ಧರ್ಮ ವಿಚಾರದಿಂದ ಹಿನ್ನಡೆ ಆಗಿತ್ರಿ. ಲಿಂಗಾಯತ ಧರ್ಮದ ವಿಚಾರ ಪ್ರಸ್ತಾಪ ಮಾಡಿ ಚುನಾವಣೆಯಲ್ಲಿ ಸೋತಿವ್ರಿ. ಜಾತಿ ಗಣತಿ ವಿಚಾರದಲ್ಲೂ ಸಮಸ್ಯೆ ಆಗಬಹುದು ನೋಡ್ರಿ. ಈ ವಾದದಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಹೌದು, ಕಳೆದ ಬಾರಿ ಲಿಂಗಾಯತ ಧರ್ಮದಿಂದ ಸಮಸ್ಯೆ ಆಯಿತು. ಲಿಂಗಾಯತ ಸಚಿವರ ಚರ್ಚೆ ವೇಳೆ ಮಧ್ಯ ಪ್ರವೇಶಿಸಿದ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಲಿಂಗಾಯತ ಧರ್ಮದಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಲಿಂಗಾಯತ ಧರ್ಮದಿಂದ ಸಮಸ್ಯೆ ಆಗಿದ್ರೆ ಎಂಬಿ ಪಾಟೀಲ್ ಯಾಕೆ ಗೆಲ್ಲುತ್ತಿದ್ರು? ಹಾಗಾದ್ರೆ ಎಂಬಿ ಪಾಟೀಲ್ 30,000 ಮತದಿಂದ ಗೆದ್ದು ಬಂದಿದ್ದು ಹೇಗೆ? ಇದೇ ವೇಳೆ ತಮ್ಮ ನಿಲುವು ಸಮರ್ಥಿಸಿಕೊಂಡ ಎಂಬಿ ಪಾಟೀಲ್, ಲಿಂಗಾಯತ ಧರ್ಮವೇ ಕಾರಣವಾಗಿದ್ರೆ ನೀವು ಅದರ ವಿರುದ್ಧ ಇದ್ದವರು, ಹಾಗಾದ್ರೆ 2018ರಲ್ಲಿ ನೀವು ಯಾಕೆ ಚುನಾವಣೆ ಸೋತ್ರಿ ಅಂತ ಶಿವಾನಂದ ಪಾಟೀಲ್ಗೆ ಟಕ್ಕರ್ ಕೊಟ್ರು. ಲಿಂಗಾಯತ ಧರ್ಮವೇ ಕಾರಣವಾಗಿದ್ರೆ ನೀವು ಅದರ ವಿರುದ್ಧ ಇದ್ದವರು, ಹಾಗಾದ್ರೆ 2018ರಲ್ಲಿ ನೀವ್ಯಾಕೆ ಚುನಾವಣೆಯಲ್ಲಿ ಸೋತ್ರಿ? ವೀರಶೈವ ಮಹಾಸಭಾದ ಅಧ್ಯಕ್ಷರ ಪುತ್ರ ನೀವು, ಹಾಗಿದ್ರು ನೀವು ಯಾಕೆ ಗೆದ್ದಿಲ್ಲ? ಇನ್ನು ವಾಕ್ಸಮರ ಕಾವೇರುತ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಸಿಎಂ ಇಬ್ಬರು ಸಚಿವರನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ರು. ಈಗ ಇದೆಲ್ಲ ಚರ್ಚೆ ಬೇಡ, ವಿಷಯಕ್ಕೆ ಬರೋಣ. ಜಟಾಪಟಿ ನಡೆದಿಲ್ಲ, ಮಾತುಕತೆ ಆಯ್ತು ಅಷ್ಟೇ ಎಂದ ಎಂಬಿ ಪಾಟೀಲ್. ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದಿಂದ ಹಿನ್ನಡೆ ಆಗಿಲ್ಲ ಅಂತ ಸ್ಪಷ್ಟನೆ. ವಿಜಯಪುರದಲ್ಲಿ ಟಿವಿ9 ಜೊತೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ನಿನ್ನೆಯ ಸಭೆಯಲ್ಲಿ ಜಟಾಪಟಿಯಾಗಿಲ್ಲ, ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ ಪ್ರಸ್ತಾಪವಾಗಿದ್ದು ನಿಜ. ಇದರಿಂದ ನಮ್ಮ ಪಕ್ಷಕ್ಕೆ ಕಳೆದ ಬಾರಿ ಹಿನ್ನಡೆಯಾಗಿಲ್ಲ, ಮತಗಳ ಪ್ರಮಾಣ ಏರಿಕೆಯಾಗಿದೆ. ಹಿನ್ನಡೆಯಾಗಿದ್ರೆ ನಾನೇಕೆ ಬಬಲೇಶ್ವರ ಕ್ಷೇತ್ರದಲ್ಲಿ ಗೆಲ್ಲುತ್ತಿದ್ದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಮಾತಾಡುವಂಥ ಸಂದರ್ಭದಲ್ಲಿ ಶಿವಾನಂದ ಪಾಟೀಲರು ಹಿಂದೆ ನಮಗೆ 2018ರಲ್ಲಿ ಸ್ವತಂತ್ರ ಧರ್ಮದ ಹೋರಾಟದ ವಿಚಾರದಿಂದ ನಮಗೆ ಇದು ಸ್ವಲ್ಪ ಪೆಟ್ಟು ಬಿತ್ತು ಅಂತ ಮಾತನ್ನು ಹೇಳಿದರು. ಆವಾಗ ತತ್ಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು, ನಮ್ಗೆ ಯಾವುದೂ ಕೂಡ ಅದರಿಂದ ಹಿನ್ನಡೆ ಆಗಿಲ್ಲ, ಎಂ ಬಿ ಪಾಟೀಲರು ಭಾಳ ದೊಡ್ಡ ಲೀಡ್ಲಿಂದ ಆರಿಸಿ ಬಂದಿದ್ದಾರೆ ಅಂತೇಳಿ 2 ಸಲ ಮುಖ್ಯಮಂತ್ರಿಗಳು ಹೇಳಿದ್ರು. ಎಂ ಬಿ ಪಾಟೀಲರು ಭಾಳ ದೊಡ್ಡ ಲೀಡ್ನಿಂದ ಆರಿಸಿ ಬಂದಿದ್ದಾರೆ, ಮತ್ತು ಎಂ ಬಿ ಪಾಟೀಲ್ ಯಾಕೆ ಆರಿಸಿ ಬರ್ತಾಯಿದ್ರು ಅಂತ ಕೇಳಿದರು. ಈಶ್ವರ್ ಖಂಡ್ರೆ ಅವ್ರನ್ನೂ ಕೂಡ ಮಧ್ಯೆ ಇದ್ಕೊಂಡು ಇಲ್ಲ ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ ಅಷ್ಟೇ, ಹಾಗಿದ್ರೆ ನಮ್ಮ ಎಸ್ ಮಲ್ಲಿಕಾರ್ಜುನ ಅವರು ಯಾಕೆ ಸೋಲ್ಬೇಕಾಗಿತ್ತು ಅಂಥೇಳಿ ಅವ್ರು ಏನೋ ಒಂದು ಅರ್ಥದಲ್ಲಿ ಹೇಳಿದರು. ಅದು ಅಷ್ಟಕ್ಕೆ ಎಲ್ಲ ಮುಗಿದಿದೆ. ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ ಎಂ ಬಿ ಪಾಟೀಲ್ ಭಾಳ ದೊಡ್ಡ ಲೀಡ್ನಿಂದ ಆರಿಸಿ ಬಂದಿದ್ದಾರೆ. ಮತ್ತು ನಿಮಗೂ ಗೊತ್ತಿದೆ, ವಿಜಯಪುರದವ್ರು ನೀವು, ಇಲ್ಲಿ ನನ್ನ ಆ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಬಂದರು. ಧಾರವಾಡ ಮತ್ತು ಬಬಲೇಶ್ವರ ಮಧ್ಯೆ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಯೋಗಿ ಆದಿತ್ಯನಾಥ್ ಬಂದರು, ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು ಬಂದಿದ್ದರು ನನ್ನ ವಿರುದ್ಧವಾಗಿ. ಅದಾಗಿ ನೋಡಿ ಕೂಡ ನನ್ನ ಜನ 38,000 ಆರಿಸಿ ಬರಲಿಲ್ವಾ? ನನಗೆ ಆರಿಷ್ಟು ಅದು ಚುನಾವಣೆನೇ ಬೇರೆ, ಅದು ನನಗೆ ಆರಿಷ್ಟು ತೊಗೊಂಬಂದಿದ್ದಾರೆ. ನಮ್ಮ ಇವರು ಯಾರು ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು, ಅಲ್ಲಿ ಅವನ ವಿರುದ್ಧ ಕ್ಯಾಂಡಿಡೇಟ್ ಇವತ್ತು ಸಹ ವಿಷಯದ ಅವ್ರ ಮನೆಯವರು ವಿಷಯದ ಬಾಟ್ಲಿ ಇಟ್ಕೊಂಡು ಅಡ್ಡಾಡಿದ್ರು ಎಲ್ಲ ಕಡೆದು ಒಂದೊಂದು ಲಾಸ್ಟು ಅಂಥೇಳಿ ಸಿಂಪತ್ತಿದ ಮೇಲೆ ಅವ್ರಿಗೆ ಪೆಟ್ಟು ಬಿತ್ತು.
ಮಲ್ಲಿಕಾರ್ಜುನ ಸೋಲಿಲ್ವಾ ಅಲ್ಲಿ? ಅವ್ರು ಯಾಕೆ ಸೋಲ್ಬೇಕಾಯಿತು? ನಾನು ಗೆಲ್ಲಬಾರ್ದಾಗಿತ್ತು, ಅವ್ರು ಮಲ್ಲಿಕಾರ್ಜುನ ಸೋಲ್ಬಾರ್ದಾಗಿತ್ತು. ಹಾಗಿದ್ರೆ ನಾವು 7 ಜನ ಸಚಿವರು ಒಗ್ಗಟ್ಟಿದ್ದೀವಿ. ನಾವು 7 ಜನ ಸಮಾಜದ ಹಿತವನ್ನು ಕಾಪಾಡುವಂಥ ಕೆಲಸ ನಾವು ಮಾಡ್ತೀವಿ. ಮತ್ತೆ ಕೂಡಿ ಮುಖ್ಯಮಂತ್ರಿಗಳ ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ನಾವು ಒನ್ ವಾಯ್ಸ್ನಿಂದ ನಾವೆಲ್ಲ ಕೂಡ ಚರ್ಚೆ ಮಾಡ್ತೀವಿ. ಜಾತಿ ಗಣತಿ ವರದಿ ವಿರುದ್ಧ ಸಂಪುಟ ಸಭೆಯಲ್ಲಿ ಸಚಿವರು ಏರು ಧ್ವನಿಯಲ್ಲಿ ಮಾತನಾಡಿದ್ರು ಅನ್ನೋ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ತಳ್ಳಿ ಹಾಕಿದ್ದಾರೆ. ಅದೆಲ್ಲ ಸುಳ್ಳು ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ದಾರೆ. ಚರ್ಚೆ ಅಪೂರ್ಣ ಆಗಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು, ಅಪೂರ್ಣ ಆಗಿದೆ. ಅದಕ್ಕಿಂತ ಮುಂದಕ್ಕೆ ಹಾಕಿದ್ದೀವಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ಗೆ ಚರ್ಚೆ ಆಗಿದೆ. ಬಟ್ ಯಾರು ವಿರೋಧ ಮಾಡಿಲ್ಲ. ಏನ್ ಜೋರಾಗಿ ಮಾತನಾಡಿತು ಒಬ್ರಿಗೊಬ್ರಿಗೆ ಅಂತ ಅವೆಲ್ಲ ಸುಳ್ಳು. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನೂ ಇಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ಒಟ್ಟಾರೆ ಜಾತಿ ಗಣತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮೆತ್ತಗಾಗಿದೆ. ಮೇ 2ರಂದು ನಡೆಯುವ ಸಭೆಯಲ್ಲಿ ಇನ್ಯಾವ ನಿರ್ಣಯ ಕೈಗೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಈ ಜಾತಿ ಗಣತಿಯ ನಿನ್ನೆಯ ಡಿಸ್ಕಷನ್ ಸಂದರ್ಭದಲ್ಲಿ ಇದೆಲ್ಲ ಹೇಗೆ ಹಳೆ ವಿಚಾರಗಳನ್ನ ಕೆತ್ಕೋದಕ್ಕೂ ಕೂಡ ಸಂದರ್ಭ ಸಾಕ್ಷಿ ಆಯಿತು. ಅದರ ಜೊತೆಗೆ ಸಚಿವರುಗಳ ನಡುವೆ ಮೊದಲೇ ಈ ವಿಚಾರವಾಗಿ ಬಹಳ ಭಿನ್ನಾಭಿಪ್ರಾಯ ಇದೆ. ಅವತ್ತಿನ ಧರ್ಮದ ಹೋರಾಟ ಬೇಕಿತ್ತಾ ಬೇಡವಾ ಅಂತ ಹೇಳಿ ಅದು ಹೇಗೆ ಮತ್ತೆ ನಿನ್ನೆ ಪ್ರಸ್ತಾಪ ಆಗೋ ಮುಖೇನವಾಗಿ ಇವ್ರ ನಡುವಿನ ಬಿರುಕು ಹೆಚ್ಚಾಗೋಕೆ ಕಾರಣ ಆಯಿತು ಅಂತ? ಮಾಲ್ತೇಶ್, ಜಾತಿ ಮತ್ತು ಧರ್ಮದ ವಿಚಾರ ಅನ್ನುವಂಥದ್ದು ಕೇವಲ ಒಂದು ಫಾರ್ಮುಲಾ ಅಲ್ಲ, ಅಥವಾ ಇದನ್ನು ಅನುಷ್ಠಾನ ಮಾಡಿದ್ರೆ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಜನ ಭಾವನಾತ್ಮಕವಾಗಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ 2018ರಲ್ಲಿ ಒಂದು ಪಾಠವನ್ನ ಕಲ್ತಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರಕ್ಕೆ ಅವತ್ತು ಇದೇ ರೀತಿಯಲ್ಲಿ ಈಗ ಜಾತಿ ಜನಗಣತಿ ಅನುಷ್ಠಾನ ವಿಚಾರದಲ್ಲಿ ಹೇಗೆ ಕಾಂಗ್ರೆಸ್ನ ಸಚಿವ ಸಂಪುಟ ಇಬ್ಬಾಗ ಆಗಿ ಹೋಗಿದೆಯೋ, ಅವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಅನುಷ್ಠಾನದ ವಿಚಾರದಲ್ಲೂ ಕೂಡ ಸಚಿವರು ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು ಕೂಡ 2018ನ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮತ್ತೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಈ ವಿಚಾರ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಪ್ರಸ್ತಾಪಕ್ಕೆ ಬಂದಿದೆ. ಸಚಿವ ಶಿವಾನಂದ ಪಾಟೀಲ್ ಅವರು ಆ ವಿಚಾರವನ್ನ ಮುನ್ನೆಲೆಗೆ ತರ್ತಾರೆ. ನಾವು 2018ರಲ್ಲಿ ಇದೇ ರೀತಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಿದ್ದೀವಿ. ಅವತ್ತು ನಾವು ಅಧಿಕಾರಕ್ಕೆ ಬರದೇ ಇರೋದಕ್ಕೆ ಅವತ್ತಿನ ನಿರ್ಧಾರವೇ ಕಾರಣ. ಈಗಲೂ ಕೂಡ ನಾವು ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಅಂತ ಹೇಳಿ ಶಿವಾನಂದ ಪಾಟೀಲ್ ಅವರು ಹೇಳಿದ ತಕ್ಷಣ ಈಶ್ವರ್ ಖಂಡ್ರೆ ಅವರು ಮತ್ತು SS ಮಲ್ಲಿಕಾರ್ಜುನ್ ಅವರು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಾದವನ್ನ, ಈ ರೀತಿಯ ಪ್ರತಿಪಾದನೆಯನ್ನ ಒಪ್ಪೋದಿಲ್ಲ. ಅವರು ಹೇಳುವಂಥದ್ದು ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಇದ್ರೂ ಕೂಡ MB ಪಾಟೀಲ್ ಅವರು ಹೇಗೆ ಗೆದ್ರು? 30,000 ಮತಗಳ ಅಂತರದಿಂದ MB ಪಾಟೀಲ್ ಅವರು ಗೆದ್ದಿದ್ದಾರೆ. ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂತಹ ಶಾಮನೂರ್ ಅವರ ಪುತ್ರ ಅವತ್ತು ಕೂಡ ಚುನಾವಣೆಯಲ್ಲಿ ಸೋಲ್ತಾರೆ. ಹೇಗೆ ಸಾಧ್ಯ ಆಯಿತು ಅನ್ನುವಂಥ ಪ್ರಶ್ನೆಯನ್ನ, ಮರುಪ್ರಶ್ನೆಯನ್ನ CM ಸಿದ್ದರಾಮಯ್ಯನವರು ಹಾಕ್ತಾರೆ. ಆದ್ರೆ ಅದಕ್ಕೆ MB ಪಾಟೀಲ್ ಅವರು ಕೂಡ ಹೌದು, ನೀವು ಈ ರೀತಿ ಒಂದೇ ಸಲ 2018ರ ಚುನಾವಣೆಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮವೇ ಇಫೆಕ್ಟ್ ಆಯ್ತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದಂತ ವಿಚಾರ, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಸಚಿವ ಸಂಪುಟ ಈ ಒಂದು ಕಹಿ ನೆನಪನ್ನ ಮರ್ತಿಲ್ಲ ಅನ್ನುವಂಥದ್ದು, ಮತ್ತು ಅದರ ಆಧಾರದ ಮೇಲೆ ಇದೀಗ ಜಾತಿ ಜನಗಣತಿ ಅನುಷ್ಠಾನದ ವಿಚಾರವನ್ನು ಕೂಡ ಎಚ್ಚರಿಕೆಯಾಗಿ ಹೆಜ್ಜೆ ಮುಂದಿಡೋದಕ್ಕೆ ಹೊರಟಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.